ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರು, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವಂಥ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಕೃಪೆಯನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಈ ವಾಕ್ಯದಲ್ಲಿ ನಮ್ಮೊಂದಿಗೆ ಪ್ರಶ್ನೆಯೊಂದಿಗೆ ಮಾತನಾಡ್ತಿದ್ದಾನೆ. ನಮಗೆ ಅರಿವನ್ನು ಮೂಡಿಸುವಂತೆ ಆತ ನಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಇಲ್ಲಿ ದೇವರು ಈ ವಾಕ್ಯದಲ್ಲಿ ಕೇಳ್ತಿರುವಂಥ ಒಂದು ದೊಡ್ಡ ಪ್ರಶ್ನೆ ಅಥವಾ 2 ಪ್ರಶ್ನೆಗಳು ಏನೆಂಬುದಾಗಿ ಕೇಳಿದರೆ, ನೀವು ದೇವರ ಆಲಯವಾಗಿದ್ದೀರೆಂದು ನಿಮಗೆ ಗೊತ್ತಿಲ್ಲವೋ? ಮತ್ತೊಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಪ್ರಿಯರಲ್ಲಿ, ದೇವರ ಆಲಯಕ್ಕೂ ದೇವರ ಆತ್ಮನಿಗೂ ಇರುವಂಥ ಒಂದು ನಂಟನ್ನು ಈ ವಾಕ್ಯ ಭಾಗಗಳನ್ನು ನಮಗೆ ವಿಶೇಷವಾಗಿ ಆತ ನಮಗೆ ತೋರಿಸ್ತಾನೆ. ಇಲ್ಲಿ ದೇವರ ಆಲಯ, ನಾವೀಗಾಗಲೇ ಈ ತಿಂಗಳ ಮೊದಲನೇ ದಿವಸದಲ್ಲಿ ವಾಕ್ಯವನ್ನು ಧ್ಯಾನಿಸುವಾಗ ನಾವು ಗಮನಿಸಿದಂಥ ಒಂದು ವಿಷಯ, ದೇವರ ಆಲಯದ ದೇವರು ವಾಸಿಸುವಂಥ, ದೇವರ ಪ್ರಸನ್ನತೆ ಇರುವಂಥ ಸ್ಥಳ. ಹಾಗಾಗಿ ಅದು ದೇವಾಲಯ, ದೇವರ ಆಲಯ. ಇದನ್ನು ದೇವರು ತಾನೇ ಬಯಸ್ತಾನೆ. ದೇವರು ಈ ದೇವರ ಆಲಯ ಮನುಷ್ಯರ ಮಧ್ಯೆ ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. ಮತ್ತು ದೇವರು ಈ ಆಲಯಕ್ಕೆ ಅನೇಕ ವರ್ಷನ್ಗಳನ್ನ ಕೊಡ್ತಾನೆ. ಮೋಶೆ ಕಾಲದಲ್ಲಿ ಹೊತ್ತುಕೊಂಡು ಹೋಗಬಹುದಾದಂಥ ದೇವಾಲಯವನ್ನು, ದೇವದರ್ಶನ ಗುಡಾರವನ್ನು ಸೊಲೊಮೋನ ಕಾಲದಿಂದ ಯೆರೂಸಲೇಮಿನಲ್ಲಿಯೇ ಒಂದು ಭವ್ಯ ಕಟ್ಟಡವಾಗಿ ಒಂದೇ ಸ್ಥಳದಲ್ಲಿ ಎದ್ದು ನಿಂತ ದೇವಾಲಯವಾಗಿಯೂ, ನಂತರದಲ್ಲಿ ಯೇಸುಕ್ರಿಸ್ತನು ಭೂಮಿ ಮೇಲೆ ಮನುಷ್ಯನಾಗಿರುವಾಗ ಯೇಸುಕ್ರಿಸ್ತನು ದೇವರ ಆಲಯ, ತಾನು ದೇವರ ಆಲಯವೆಂದು ತನ್ನನ್ನು ಹೇಳಿಕೊಳ್ತಾನೆ. ಮತ್ತು ಆತನು ದೇವರ ಪ್ರಸನ್ನತೆ ಗಾರಿಸಿದವನಾಗಿ ಆತನು ನಮ್ಮ ಮಧ್ಯದಲ್ಲಿ ವಾಸಿಸ್ತಾನೆ. ನಂತರದಲ್ಲಿ ಸಭೆ ಕಾಲದಲ್ಲಿ ದೇವರು ಈಗ ಯೇಸುಕ್ರಿಸ್ತನಲ್ಲಿ ನಂಬಿಕೆಟ್ಟ ಪ್ರತಿಯೊಬ್ಬರನ್ನ ಈಗ ದೇವರ ಆಲಯವೆಂದು ಆತನು ಪರಿಗಣಿಸ್ತಾನೆ. ಹಾಗಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಪ್ರಸನ್ನತೆ ನೆಲೆಸುವುದಕ್ಕೆ ದೇವರು ಈಗ ನಮ್ಮನ್ನ ಕಂಡುಕೊಂಡಿದ್ದಾನೆ. ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ದೇವರ ಪ್ರಸನ್ನತೆ ನೆಲೆಸುವುದಕ್ಕೆ ನಮ್ಮನ್ನು ಯೋಗ್ಯರೆಂಬುದಾಗಿ ಕ್ರಿಸ್ತನಲ್ಲೇ ಆತನು ಆರಿಸಿಕೊಂಡಿದ್ದಾನೆ. ಯೇಸು ಕ್ರಿಸ್ತನಲ್ಲಿದ್ದ ದೇವರ ಪ್ರಸನ್ನತೆಯನ್ನು ನಾವು ಧ್ಯಾನಿಸೋಣ. ಯೇಸು ಕ್ರಿಸ್ತನಲ್ಲಿದ್ದಂಥ ದೇವರ ಪ್ರಸನ್ನತೆ ಎಂಥವರಿಗೂ ದೇವರ ಪ್ರಸನ್ನತೆಯನ್ನು ಒದಗಿಸಿಕೊಡು. ರೋಗಿಗಳಿಗೆ ಯೇಸುವಿನಲ್ಲಿದ್ದ ದೇವರ ಪ್ರಸನ್ನತೆ ಸ್ವಸ್ಥತೆಯನ್ನು ಅನುಗ್ರಹಿಸಿತು. ದೇವಪೀಡಿತರಿಗೆ ಯೇಸುವಿನಲ್ಲಿದ್ದಂಥ ದೇವರ ಪ್ರಸನ್ನತೆ ಬಿಡುಗಡೆಯನ್ನು ಅನುಗ್ರಹಿಸಿತು. ನಾನಾ ವಿಧವಾದ ಹೋರಾಟಗಳಲ್ಲಿದ್ದಂಥ ಜನರಿಗೆ ಯೇಸು ಕ್ರಿಸ್ತನಲ್ಲಿದ್ದಂಥ ದೇವರ ಪ್ರಸನ್ನತೆ ಅವರಿಗೆ ಬೇಕಾದಂಥ ಪರಿಹಾರವನ್ನು ಒದಗಿಸಿಕೊಡ್ತು. ವಾಕ್ಯವನ್ನು ಹುಡುಕಿ ಬಂದ ಜನರಿಗೆ ಯೇಸು ಕ್ರಿಸ್ತನಲ್ಲಿದ್ದಂಥ ದೇವರ ಪ್ರಸನ್ನತೆ ಅವರಿಗೆ ದೇವರ ವಾಕ್ಯೋಪದೇಶವನ್ನು ಅನುಗ್ರಹಿಸಿ ದೇವರ ಪ್ರಸನ್ನತೆಯೇ ಕಂಡುಕೊಳ್ಳುವಂತೆ ದೇವರು ತಾನೇ ವಾಕ್ಯ ಸ್ವರೂಪವನ್ನು ನರಾವತಾರದಲ್ಲಿ ನಮ್ಮ ಮಧ್ಯೆ ಬಂದು ವಾಸ ಮಾಡಿದನು. ಈಗ ಸಭೆ ಕಾಲದಲ್ಲಿ ಹಾಗಾದರೆ ಮನುಷ್ಯರಾದ ನಮ್ಮ ಒಳಗೆ ದೇವರು ಈ ಪ್ರಸನ್ನತೆಯನ್ನು ಇರಿಸಿ ನಾವು ಯೇಸುಕ್ರಿಸ್ತನ ಹಾಗೆ ಮಾತನಾಡುವುದಕ್ಕೂ, ಯೇಸುಕ್ರಿಸ್ತನ ಕ್ರಿಯೆಗಳನ್ನು ನಾವು ಸಾಧಿಸುವುದಕ್ಕೂ, ಯೇಸುಕ್ರಿಸ್ತನು ಮಾಡಿದ ಕಾರ್ಯಗಳನ್ನು ನಾವು ಮಾಡುವುದಕ್ಕೂ ಈಗ ನಮ್ಮೊಳಗೆ ಆತನು ತನ್ನ ಪವಿತ್ರಾತ್ಮನನ್ನು ಇರಿಸಿದ್ದಾನೆ. ಹಾಗಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮ್ಮ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಪ್ರಿಯರೇ, ಹಾಗಾದರೆ ಇದಕ್ಕಾಗಿ ದೇವರು ಅಸ್ತಿವಾರವನ್ನು ಹಾಕಿದ್ದಾನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಅವಶ್ಯವಾಗಿ ಗಮನಿಸುವಂಥ ಕೆಲವು ವಾಕ್ಯದ ಭಾಗಗಳಿದೆ. 19, 20, 21 ಭಾಗಕ್ಕೆ ಬರುವಾಗಲೇ ಹೀಗೆ ಬರೆಯಲಾಗಿದೆ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರಾಗಿದ್ದೀರಿ. 20ನೇ ವಚನ, ಅಪೊಸ್ತಲರು, ಪ್ರವಾದಿಗಳೆಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಎಂಥ ಸೊಗಸಾದ ವಚನ. ಮತ್ತು 18ನೇ ವಚನಕ್ಕೆ ಬರುವಾಗ, ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಕ್ರಿಸ್ತನಲ್ಲಿ ನಾವೀಗ ಹೊಂದಿಕೆಯಾಗಿ ಆಲಯವಾಗಿ ಕಟ್ಟಲ್ಪಡುತ್ತಾ ಇದ್ದೇವೆ. ನಮ್ಮೊಳಗೆ ದೇವರ ಪ್ರಸನ್ನತೆ ಇದೆ. ನಾವು ಒಂದೇ ಆತ್ಮವನ್ನು ಹೊಂದಿಕೊಂಡು ದೇವರ ಸನ್ನಿಧಿಗೆ ಪ್ರವೇಶಿಸುವವರು. ಅಷ್ಟು ಮಾತ್ರವಲ್ಲ, ದೇವರ ಆಲಯದ ಅನುಭವ ಇತರರು ನಮ್ಮಿಂದ ಹೊಂದಿಕೊಳ್ಳುವಂತೆ ನಮ್ಮೊಳಗೆ ದೇವರ ಪ್ರಸನ್ನತೆ ಇದೆ.
ನಮ್ಮೊಳಗಿಂದ ಇತರರಿಗೆ ದೇವರ ವಾಕ್ಯೋಪದೇಶವು ದೊರಕುವಂತೆಯೂ, ನಮ್ಮೊಳಗಿಂದ ದೇವರ ಅಭಿಷೇಕ ನದಿಯು ಹರಿದು ಅನೇಕರಿಗೆ ಅನೇಕ ವಿಧದ ಬಿಡುಗಡೆಯನ್ನು, ಪರಿಹಾರವನ್ನು ಒದಗಿಸುವಂತೆಯೂ, ದೇವರ ರಾಜ್ಯದ ಅನುಭವವಾಗುವಂತೆಯೂ, ದೇವರು ಆರಿಸಿಕೊಂಡ ಆಲೆಗಳು ನಾವೇ, ದೇವರು ಆರಿಸಿಕೊಂಡ ಆಲಿವು ನೀವೇ, ನೀನೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂಥ ಶ್ರೇಷ್ಠವಾದ ಕೃಪೆಯನ್ನು ಆತನು ನಮಗೆ ಅನುಗ್ರಹಿಸಿದ್ದಾನೆ. ಇಲ್ಲಿ 1 ಕೊರಿಂಥ 3ನೇ ಅಧ್ಯಾಯದ 17ನೇ ವಚನಕ್ಕೆ ಬರುವಾಗ ಬಹಳ ಎಚ್ಚರಿಕೆ ಮಾತು ಬರ್ತದೆ. ಏನಂತೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು, ಯಾಕೆಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ಇಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ದೇವರ ಆಲಯವನ್ನು ಕೆಡಿಸುವಂಥದ್ದು ದೇವರಿಗೆ ಇಷ್ಟವಿಲ್ಲದ ಒಂದು ವಿಷಯ. ಹಾಗಾದರೆ ದೇವರ ಪ್ರಸನ್ನತೆ ತಂಗುವಂತ ಈ ಒಂದು ಆಲಯವನ್ನ ಯಾರಾದರೂ ಹೊಲೆಗೆಡಿಸಿದ್ರೆ ಅವನ ಮೇಲೆ ದೇವರ ಕೋಪ. ನಾನಾ ಅನೀತಿ ಕಾರ್ಯಗಳಲ್ಲಿ, ದೇವರ ಆಲಯವಾಗಿದ್ದು ನಾನಾ ಅನೀತಿ ಕಾರ್ಯಗಳಲ್ಲಿ ಮನಸ್ಸಿಟ್ಟರೆ, ಅಥವಾ ದೇವರ ಆಲಯವಾಗಿರುವಂಥ ಇತರರು ಅವರ ಪರಿಶುದ್ಧತೆಯನ್ನು ಕೆಡಿಸುವಂತೆ ನಾವು ಯಾರಾದರೂ ಪ್ರಯಾಸ ಪಡುವುದಾದ್ರೆ ಅಂಥವ್ರ ಮೇಲೆ ದೇವರ ಕೋಪ. ದೇವರ ಆಲಯವನ್ನು ದೇವರಲ್ಲಿ ಪವಿತ್ರವಾದದೆಂಬುದಾಗಿ ಕರೀತಿದ್ದಾನೆ. ಅದು ನೀವೇ ಎಂಬುದಾಗಿ ನಮ್ಮ ಕುರಿತು ಆತನು ಸಾರಿ ಹೇಳ್ತಿದ್ದಾನೆ. ಬೇರೆ ದೇವರ ಆಲಯವಾಗಿರುವ ನಾವು ಅದನ್ನು ಕಾದುಕೊಳ್ಳತಕ್ಕ ದೊಡ್ಡ ಜವಾಬ್ದಾರಿ ಇದೆ. ದೇವರಾತ್ಮನ ಸಹಾಯ ನಮಗೆ ಅವಶ್ಯಕತೆ ಇದೆ. ದೇವರ ವಾಕ್ಯವನ್ನು ಓದಿ ಎಚ್ಚರಿಕೆ ಜೀವಿತವನ್ನು ಜೀವಿಸಬೇಕಾದ ಒಂದು ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಾದೆ. ಈ ಕಾರ್ಯದಲ್ಲಿ ನಾವು ಸಫಲರಾಗುವಂತೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪರಲೋಕ ತಂದೆ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ನಿನ್ನ ಪಾದಸಂದಿಗೆ ಬಂದು, ಕರ್ತನೆ, ನಾವು ದೇವರ ಆಲಯವೆಂಬುದಂಥದ್ದು ಮತ್ತು ದೇವರಾತ್ಮ ನಮ್ಮಲ್ಲಿ ವಾಸ ಮಾಡುತ್ತಾನೆ ಅನ್ನುವಂಥ ಅರಿವನ್ನು ನೀವು ಈ ವಾಕ್ಯದ ಮೂಲಕ ನೀನು ಕೊಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಾವು ಕ್ರಿಸ್ತನೊಂದಿಗೆ ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುತ್ತಿದ್ದೇವೆ ಎಂಬುದಾಗಿ ನೀನು ಹೇಳ್ತಿದೆಯಲ್ಲಪ್ಪ. ಅಪೊಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ತಿವಾರದ ಮೇಲೆ ನೀನು ನಮ್ಮನ್ನು ಕಟ್ಟುತ್ತಾ ಇದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಒಬ್ಬನೇ ಆತ್ಮನನ್ನು ನಾವು ಹೊಂದಿ ದೇವರ ಸನ್ನಿಧಿಯನ್ನು ಪ್ರವೇಶಿಸುವಂಥ ಮಹಾಕೃಪೆ ನಮಗೆ ಅನುಗ್ರಹಿಸಿದ್ದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಆಲಯವನ್ನು ನಾವು ಅಪವಿತ್ರಗೊಳಿಸುವಾಗ ಅದು ನಿನಗೆ ಎಷ್ಟೋ ಕೋಪ ಸ್ವಾಮಿ. ದೇವರೇ, ಈ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಕಾದುಕೊಳ್ಳುವುದಕ್ಕೂ, ಇತರರ ಪರಿಶುದ್ಧ ಜೀವಿತವನ್ನು ಇತರರು ಕಾದುಕೊಳ್ಳುವಂತೆ ನಾವು ಪ್ರಯಾಸ ಪಡುವುದಕ್ಕೂ ನೀನು ನಮಗೆ ದಯಮಾಡಿ ಸಹಾಯ ಮಾಡ್ರಿ. ದೇವರೇ, ನಮ್ಮಲ್ಲಿ ಈಗಲೂ ಇರುವಂಥ ಪ್ರತಿಯೊಂದು ಕಲ್ಮಶಗಳಿಂದ ನಮ್ಮನ್ನು ದೂರ ಮಾಡ್ರಿ. ಎಲ್ಲ ಲೌಕಿಕ ಭಾವಗಳಿಂದ ನಮಗೆ ಬಿಡುಗಡೆ ಕೊಡ್ರಿ ಸ್ವಾಮಿ. ರಕ್ತದಿಂದ ನಮ್ಮನ್ನು ತೊಗೊಂಡು ಶುದ್ಧೀಕರಿಸ್ರಿ. ದೇವರ ಆಲಯವು ಪರಿಶುದ್ಧವಾದದ್ದು ಆಲಯ ನೀವೇ ಎಂಬುದಾಗಿ ಹೇಳಿದೆಯಲ್ಲ. ದೇವರೇ, ನಿನ್ನ ಆಲಯ ಪವಿತ್ರವಾಗಿರುವಂತೆ ನಾವು ಸದಾ ಎಚ್ಚರಿಕೆಯಿಂದ ಜೀವಿಸತಕ್ಕೂ, ವಾಕ್ಯದೊಂದಿಗೆ ಜೀವಿಸತಕ್ಕೂ, ಪವಿತ್ರಾತ್ಮನ ಬಲದಿಂದ ಜೀವಿಸತಕ್ಕೂ ನೀನು ನಮಗೆ ಸಹಾಯ ಮಾಡ್ರಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.